ಪರಮಾತ್ಮನಿಗೆ ಅನಂತ ಜ್ಞಾನ ಇದೆ. ಹೇಗೆ ತಿಳ್ಕೊಳ್ಳೋದು? ಅದಕ್ಕೆ ಶ್ರೀಮದಾಚಾರ್ಯರಂದರು, ನೋಡಿ, ಒಂದು ಸಣ್ಣ ವಸ್ತುವನ್ನು ನಿರ್ಮಾಣ ಮಾಡಬೇಕಾದರೆ ಅದರ ಬಗ್ಗೆ ಪರಿಜ್ಞಾನ ಇರಬೇಕು ಮನುಷ್ಯನಿಗೆ, ವ್ಯಕ್ತಿಗೆ, ಒಬ್ಬ ಪುರುಷನಿಗೆ, ಚೇತನನಿಗೆ. ಒಂದು ಗಡಿಯಾರ ತಯಾರು ಮಾಡಬೇಕು, ಅದರ ಬಗ್ಗೆ ಜ್ಞಾನ ಬೇಕು. ಒಂದು ಮೈಕು, ಒಂದು ಮಡಿಕೆ, ಒಂದು ಮನೆ ಕಟ್ಟಬೇಕು, ಅಡಿಗೆ ಮಾಡಬೇಕು, ಒಂದು ಪುಸ್ತಕ ಬರೀಬೇಕು, ಏನು ಮಾಡಬೇಕಂದ್ರೂ ಕೂಡ ಅದರ ಬಗ್ಗೆ ಚೆನ್ನಾಗಿ ಜ್ಞಾನ ಇರಬೇಕು. ಗಡಿಯಾರವನ್ನು ಮಾಡಬೇಕು ಅಂದರೆ ಗಡಿಯಾರದ ಜ್ಞಾನ ಇದ್ರೆ ಅಲ್ಲ. ನಮಗೆಲ್ಲ ಗಡಿಯಾರ ಅಂದರೆ ಏನು ಅಂತ ಗೊತ್ತು, ಮಾಡಿ ಅಂದರೆ ಮಾಡಲಿಕ್ಕೆ ಬರೋದಿಲ್ಲ. ಹೇಗೆ ಮಾಡಬೇಕು ಅನ್ನುವುದು ಗೊತ್ತಾಗಬೇಕು. ಯಾವುದರಿಂದ ಅದನ್ನು ಮಾಡಬೇಕು, ಏನೆಲ್ಲ ಜೋಡಿಸಿದಾಗ, ಹೇಗೆ ಜೋಡಿಸಿದಾಗ ಆ ವಸ್ತುವಿನ ನಿರ್ಮಾಣವಾಗುತ್ತೆ, ಅದು ಗೊತ್ತಿರಬೇಕು. ಈ ಗಡಿಯಾರವನ್ನು ಮಾಡುವ ವ್ಯಕ್ತಿ ಅಥವಾ ಒಂದು ಮಡಿಕೆಯನ್ನು, ಮಣ್ಣಿನ ಪಾತ್ರೆಯನ್ನು ಮಾಡುವಂತಹ ವ್ಯಕ್ತಿಗೆ ಮಣ್ಣು ಗೊತ್ತಿದ್ರೆ ಸಾಕು, ನೀರು ಗೊತ್ತಿದ್ರೆ ಸಾಕು, ಹೇಗೆ ಕಲಿಸಿ ಮುದ್ದೆ ಮಾಡಿಕೊಳ್ಳಬೇಕು, ಹೇಗೆ ಅದನ್ನು ಚಕ್ರದ ಮೇಲೆ ಇಡಬೇಕು, ತಿರುಗಿಸಬೇಕು, ಇಷ್ಟು ಗೊತ್ತಿದ್ರೆ ಸಾಕು, ಅವನೊಂದು ಮಡಿಕೆಯನ್ನು ಮಾಡ್ತಾನೆ. ಯಾಕೆಂದರೆ ಅಷ್ಟು ವಸ್ತುಗಳು ರೆಡಿ ಇದೆ. ಮಣ್ಣಿದೆ, ನೀರಿದೆ, ಅದನ್ನು ಜೋಡಿಸಿ ಮಡಿಕೆಯನ್ನು ಮಾಡಿದರೆ ಸಾಕು. ಆದರೆ ನಮ್ಮ ದೇವರಿಗೆ ಅಷ್ಟಲ್ಲ. ಅವನಿಗೆ ಯಾವುದೂ ರೆಡಿ ಅಲ್ಲ, ಎಲ್ಲವನ್ನೂ ಅವನೇ ರೆಡಿ ಮಾಡಬೇಕು. ಇದ್ದದ್ದಲ್ಲ ದೇವರ ದೃಷ್ಟಿಯಲ್ಲಿ ಮಣ್ಣು, ಮಣ್ಣನ್ನು ದೇವರೇ ಹುಟ್ಟಿಸಿತ್ತು. ಇದ್ದ ನೀರನ್ನು ಬಳಸುವವನಲ್ಲ, ನೀರನ್ನು ಹುಟ್ಟಿಸಬೇಕಾದವನು ಅವನೇ. ನೀರು ಹುಟ್ಟಿಸಬೇಕು, ಮಣ್ಣು ಹುಟ್ಟಿಸಬೇಕು. ಅದರ ಪರಮಾಣುಗಳೆಲ್ಲವೂ ಹುಟ್ಟಬೇಕಾದದ್ದು ಭಗವಂತನಿಂದಲೇ. ಶ್ರೀಮದಾಚಾರ್ಯರು ಪರಮಾಣುಗಳಿಗೂ ಉತ್ಪತ್ತಿಯನ್ನು ಹೇಳಿದ್ದಾರೆ. ಭೂತ ಸೂಕ್ಷ್ಮಗಳು ಮಾತ್ರ ಅನಾದಿನಿತ್ಯ. ಆ ಭೂತ ಸೂಕ್ಷ್ಮಗಳಿಂದ ನೀರು, ಮಣ್ಣಿನ ಪರಮಾಣುಗಳನ್ನು ಆರಂಭ ಮಾಡಿಕೊಂಡು ಎಲ್ಲವುಗಳನ್ನು ಹುಟ್ಟಿಸಿ ಮಣ್ಣು ನೀರುಗಳನ್ನು ಸಿದ್ಧ ಮಾಡುವುದು ಮಾತ್ರ ಅಲ್ಲ, ಮಣ್ಣಿನಲ್ಲಿ ನೀರಿನಲ್ಲಿರುವ ಗುಣಗಳನ್ನು ನಿಯಂತ್ರಣ ಮಾಡುವುದು, ಅವುಗಳನ್ನು ಅಲ್ಲಿ ಹುಟ್ಟಿಸೋದು, ಉಳಿಸೋದು, ಅದರ ಉಪಯೋಗ ಆಗುವಂತೆ ಮಾಡುವುದು, ಅದೂ ಭಗವಂತನದೇ. ಹಾಗಾದರೆ ಕುಂಬಾರನಿಗೆ ಒಂದು ಮಡಿಕೆಯನ್ನು ಮಾಡುವುದಕ್ಕೆ 10 ಜ್ಞಾನ ಸಾಕಾದರೆ ಭಗವಂತನಿಗೆ ಒಂದು ಮಡಿಕೆಯನ್ನು ಮಾಡುವುದರ ಹಿನ್ನೆಲೆಯಲ್ಲೇನೆ ಅನಂತ ಜ್ಞಾನ ಇದೆ ಎನ್ನುವುದನ್ನು ತಿಳಿಯಿರಿ. ಅನಂತ ಚತುರ್ದಶಿಯ ದಿನ ಅನಂತ ಭಗವಂತನ ಮಹಿಮೆಗಳನ್ನು ಕೊಂಡಾಡಿದ ಶ್ರೀಮದ್ ಭಾಗವತದ ಸಂದೇಶವನ್ನು ಕಿಂಚಿತ್ತಾದರೂ ನಾವು ತಿಳಿಯುವ ಪ್ರಯತ್ನ ಮಾಡೋಣ. ಇಷ್ಟು ಸಾಲದು. ಮುಂದೆ ಯಾರೆಲ್ಲ ಆ ಮಡಿಕೆಯನ್ನು ಉಪಯೋಗಿಸ್ತಾರೆ ಅದೆಲ್ಲವೂ ದೇವರಿಗೆ ಗೊತ್ತು. ಯಾರು, ಯಾವತ್ತು, ಹೇಗೆ, ಎಷ್ಟರ ಮಟ್ಟಿಗೆ ಉಪಯೋಗಿಸ್ತಾರೆ. ಅದರಲ್ಲಿ ನೀರು ಹಾಕ್ತಾರಾ, ಹಾಲು ಹಾಕ್ತಾರಾ, ಮೊಸರು ಹಾಕ್ತಾರಾ, ಯಾವುದಕ್ಕೆ ಉಪಯೋಗಿಸ್ತಾರೆ, ಎಷ್ಟೆಷ್ಟು ಜನ ಉಪಯೋಗಿಸ್ತಾರೆ, 2 ದಿವಸ ಅದಿರುತ್ತೆ, ಮುಂದೆ ಅದು ಒಡೆದರೆ ಎಲ್ಲಿ ಹೋಗಬೇಕು, ಎಲ್ಲಿ ಸೇರಬೇಕು, ಇದೆಲ್ಲವೂ ದೇವರಿಗೆ ಗೊತ್ತು. ಅದಕ್ಕೆ ಅನಂತ ಅಂತ ಹೇಳಿದ್ದು. ಶ್ರೀಮದ್ ಆಚಾರ್ಯರು ಈ ಮಾತನ್ನು ಹೇಳ್ತಾರೆ. ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥಃ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಸೇತ್. ಒಂದು ವಸ್ತುವನ್ನು ಪರಿಪೂರ್ಣವಾಗಿ ತಿಳಿಯುವುದಕ್ಕಾಗಿ ಸರ್ವಜ್ಞನಾಗಬೇಕಾಗತ್ತೆ, ಅನಂತ ವಸ್ತುಗಳನ್ನು ತಿಳಿಯಬೇಕಾಗತ್ತೆ. ಇಷ್ಟು ವಿಚಿತ್ರವಾದ ರಿಲೇಟಿವಿಟಿ ಇದೆ. ಆ ಅನಂತ ವಸ್ತುಗಳನ್ನು ತಿಳಿದವನು, ಅನಂತ ಜ್ಞಾನವನ್ನು ಪಡೆದುಕೊಂಡವನು, ಒಂದೊಂದು ವಸ್ತುವಿನ ಹಿನ್ನೆಲೆಯಲ್ಲಿಯೂ ದೇವರು. ಇದು ಬರೀ ಜ್ಞಾನಕ್ಕೆ ಮುಗಿಯೋದಿಲ್ಲ, ತಿಳಿದರೆ ಸಾಲದು, ಅದೆಲ್ಲವನ್ನು ನಿರ್ಮಾಣ ಮಾಡುವ ಇಚ್ಛೆ ಬೇಕು, ಅದಕ್ಕೆ ಪ್ರಯತ್ನ ಬೇಕು. ಏನು ಲಾಭ ಇದನ್ನೆಲ್ಲ ಮಾಡಿದರೆ ದೇವರಿಗೆ? ಯತ್ರ ತ್ರಿಸರ್ಗೋ ಮೃಷ ವ್ಯರ್ಥ. ದೇವರಿಗೆ ಕಿಂಚಿತ್ತೂ ಲಾಭ ಇಲ್ಲ. ಆನಂದಪೂರ್ಣನಾಗಿದ್ದಾನೆ. ಕೇವಲ ಜೀವರ ಮೇಲಿನ ಪ್ರೀತಿ, ಕಾರುಣ್ಯ ಬೇಕು. ಆ ಕಾರುಣ್ಯವೂ ಅನಂತವಾಗಿರಬೇಕು. ಹೀಗೆ